ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಾಜೇಶ್ವರಿ. ಇವತ್ತು ನನಗೆ ಬ್ಲೂಬೆರಿ ಚೀಸ್ ಕೇಕ್ದು ಆರ್ಡರ್ ಬಂದಿತ್ತು. ಸೊ ಅದನ್ನು ಮಾಡ್ತಾಯಿದ್ದೆ. ಅದಕ್ಕೆ ನಾನು ಯೂಟ್ಯೂಬ್ ಫ್ರೆಂಡ್ಸ್ ಜೊತೆನೂ ಇದನ್ನ ರೆಸಿಪಿನ ಶೇರ್ ಮಾಡ್ಬೋದಲ್ಲ ಅಂತ ಅದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಬ್ಲೂಬೆರಿ ಚೀಸ್ ಕೇಕ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 200 ಗ್ರಾಮ್ಸ್ ಅಷ್ಟು ನ್ಯೂಟ್ರಿಚಾಯ್ಸ್ ಡೈಜೆಸ್ಟಿವ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೀವು ಒಂದು ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿ ಸಹ ಕ್ರಷ್ ಮಾಡ್ಕೋಬೋದು. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ, ಮಿಕ್ಸಿಂಗ್ ಬೌಲ್ಗೆ. ಅದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಐಸಿಂಗ್ ಶುಗರ್ನ ಹಾಕ್ಕೋತಾ ಇದ್ದೀನಿ, ಪೌಡರ್ಡ್ ಶುಗರ್ ಆರ್ ಐಸಿಂಗ್ ಶುಗರ್. ಹಾಗೆ ಅದಕ್ಕೆ ನಾನು ಮೆಲ್ಟ್ ಮಾಡಿರೋವಂಥ ಬೆಣ್ಣೆನ ಸೇರಿಸ್ತಾ ಇದ್ದೀನಿ. ಎಲ್ಲದರದ್ದು ಮೆಜರ್ಮೆಂಟ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಈಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಚೀಸ್ ಕೇಕ್ದು ಬೇಸ್ ಬೇಕಲ್ವಾ, ಇದು ಚೀಸ್ ಕೇಕ್ದು ಬೇಸ್ ಆಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಹೊಂದ್ಕೊಂಡು, ಬಟರ್ ಏನಾದರೂ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಮೆಲ್ಟ್ ಮಾಡಿ ಬಟರ್ನ ಹಾಕ್ಕೋಬೋದು. ನಾನು ಈ ಥರ ಚೀಸ್ ಕೇಕ್ ಮಾಡೋದಕ್ಕೆ ಯಾವಾಗಲೂ ಈ ಥರ ಲೂಸ್ ಬಾಟಮ್ ಪ್ಯಾನ್ ಅಥವಾ ಸ್ಪ್ರಿಂಗ್ ಫೋಮ್ ಪ್ಯಾನ್ ನಿಮಗೆ ಬೇಕಾಗತ್ತೆ. ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬಟರ್ ಪೇಪರ್ನ ಸ್ವಲ್ಪ ಗ್ರೀಸ್ ಮಾಡಿ ಲೈನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಮಾಡಿಟ್ಕೊಂಡಿರೋಂಥ ಬಿಸ್ಕೆಟ್ ಬಟರ್ ಮಿಕ್ಸ್ಚರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಚೆನ್ನಾಗಿ ಒಳ್ಳೆ ಬೇಸ್ ರೆಡಿ ಆಗೋ ಥರ ನೋಡಿ, ಈ ರೀತಿ ಚೆನ್ನಾಗಿ ಬೇಸ್ ರೆಡಿ ಆಗಬೇಕು. ನೀವಿಲ್ಲಿ ಯಾವುದೇ ಬಿಸ್ಕೆಟ್ನ ಯೂಸ್ ಮಾಡ್ಬೋದು, ನಿಮಗೆ ಇಷ್ಟ ಆಗಿರೋ ಥರ. ಇದನ್ನು ಈಗ ರೆಫ್ರಿಜರೇಟರ್ಲಿ ಸೆಟ್ ಆಗೋದಕ್ಕೆ ಬಿಟ್ಬಿಡೋಣ. ಈಗ ನಾವು ಚೀಸ್ ಕೇಕ್ದು ಫಿಲ್ಲಿಂಗ್ ರೆಡಿ ಮಾಡೋಣ. ಸೊ ನಾನಿಲ್ಲಿ ಕ್ರೀಮ್ ಚೀಸ್ನ ತೊಗೊಂಡಿದ್ದೀನಿ. ರೂಮ್ ಟೆಂಪ್ರೇಚರಲ್ಲಿರೋ ಕ್ರೀಮ್ ಚೀಸ್ ಇದು. ತುಂಬ ಫ್ರಿಜ್ಜಿಂದನೇ ತೆಗೆದ ತಕ್ಷಣ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಆಗೋದಿಲ್ಲ. ಹಾಗಾಗಿ ಇದು ರೂಮ್ ಟೆಂಪ್ರೇಚರ್ಗೆ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೀವು ಹ್ಯಾಂಡ್ ವಿಸ್ಕಲ್ಲಿ ಕೂಡ ಮಾಡ್ಕೋಬೋದು, ಸ್ವಲ್ಪ ಎಫರ್ಟ್ ಆಗುತ್ತೆ. ಈ ಥರ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಸುಲಭವಾಗಿ ವಿಪ್ ಮಾಡ್ಕೋಬೋದು. ತುಂಬ ಜಾಸ್ತಿ ಏನು ವಿಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಒಂದು ಕ್ರೀಮಿ ಟೆಕ್ಸ್ಚರ್ ಬಂದರೆ ಸಾಕಾಗತ್ತೆ. ಹಾಗೆ ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ತಣ್ಣಗಿದೆ, ಕೋಲ್ಡ್ ವಿಪ್ಪಿಂಗ್ ಕ್ರೀಮ್ ಇದು. ಹಾಗೆ ಮೆಲ್ಟೆಡ್ ವೈಟ್ ಚಾಕ್ಲೇಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಾಂಪೌಂಡ್ ಚಾಕ್ಲೇಟ್ನ ಬಳಸ್ತಾ ಇದ್ದೀನಿ. ಇದನ್ನು ಮೆಲ್ಟ್ ಮಾಡಿ ಸ್ವಲ್ಪ ಅದು ರೂಮ್ ಟೆಂಪ್ರೇಚರ್ಗೆ ಬಂದ ನಂತರ ಹಾಕ್ಕೋಬೇಕು. ಮಿಕ್ಸ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ವಿಪ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಚಾಕ್ಲೇಟ್ದು ಲಮ್ಸ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ವೈಟ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಅದು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬಂದ ನಂತರ ಮಿಕ್ಸ್ಚರ್ಗೆ ಆ್ಯಡ್ ಮಾಡಿಕೊಂಡು ಇಮಿಡಿಯೇಟಾಗೆ ವಿಪ್ ಮಾಡ್ಕೊಳ್ಳಿ. ಆವಾಗ ಪರ್ಫೆಕ್ಟಾಗೆ ನಿಮಗೆ ಮಿಕ್ಸ್ ಆಗುತ್ತೆ. ನೋಡಿ, ಇವಾಗ ಮೂರೂ ಚೆನ್ನಾಗೆ ವಿಪ್ ಆಯಿತು. ಮತ್ತೆ ಎಲ್ಲ ಸೈಡ್ಸ್ ಎಲ್ಲ ಒಮ್ಮೆ ಕ್ಲಿಯರ್ ಮಾಡಿಕೊಂಡು ಮತ್ತೆ ವಿಪ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಐಸಿಂಗ್ ಶುಗರ್ನ 2 ಟೀ ಸ್ಪೂನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಟೇಸ್ಟನ್ನು ಚೆಕ್ ಮಾಡಿಕೊಂಡು ರಿಕ್ವೈರ್ಡ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಹಾಗೆ ನಾನಿಲ್ಲಿ ಮಾಲಾಸ್ದು ಬ್ಲೂಬೆರಿ ಕ್ರಷ್ 2 ಟೇಬಲ್ ಸ್ಪೂನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಜನರಲಿ ನೀವು ಬ್ಲೂಬೆರಿ ಚೀಸ್ ಕೇಕಲ್ಲಿ ಮೇಲೆ ಮಾತ್ರ ಬ್ಲೂಬೆರಿದು ಕ್ರಷ್ ಇರುತ್ತೆ. ಬಟ್ ನನಗೆ ಇದು ಫುಲ್ಲು ಚೀಸ್ ಕೇಕಲ್ಲಿದ್ದರೆ ಫ್ಲೇವರಿಂಗ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಮಿಕ್ಸ್ಚರಲ್ಲೇ ಸೇರಿಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು 1/2 ಟೀ ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಸಹ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಇವಾಗ ಚೆನ್ನಾಗೆ ವಿಪ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಏನು ವಿಪ್ ಆಗೋಷ್ಟು ಅವಶ್ಯಕತೆ ಇಲ್ಲ. ಎಲ್ಲ ಮಿಕ್ಸ್ಚರು ಸರಿಗೆ ಬ್ಲೆಂಡ್ ಆದರೆ ಸಾಕಾಗತ್ತೆ. ಈಗ ನೋಡಿ, ಎಲ್ಲ ಚೆನ್ನಾಗೆ ಬ್ಲೆಂಡ್ ಆಗಿದೆ. ನಮಗೆ ಬ್ಲೂಬೆರಿ ಕ್ರೀಮ್ ಚೀಸ್ದು ಮಿಕ್ಸ್ಚರು ರೆಡಿ ಆಯಿತು. ಈಗ ಇದಕ್ಕೆ ನೋಡಿ ಎಷ್ಟು ಕ್ರೀಮಿ ಆ್ಯಂಡ್ ಸಾಫ್ಟಾಗಿ ಲೈಟಾಗಿ ಆಗಿದೆ. ತುಂಬ ಜಾಸ್ತಿ ವಿಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈಗ ಈ ಮಿಕ್ಸ್ಚರನ್ನು ನಾವು ಫ್ರಿಜ್ಜಲ್ಲಿ ಸೆಟ್ ಆಗೋಕ್ಕಿಟ್ಟಿರೋ ಪ್ಯಾನ್ಗೆ ಪೋರ್ ಮಾಡ್ಕೊಂಡು ಬಿಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ರೀತಿ ಚೆನ್ನಾಗಿ ಪೋರ್ ಮಾಡಿಕೊಂಡು ಈವನಾಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಈ ಚೀಸ್ ಕೇಕ್ ಫ್ರಿಡ್ಜಲ್ಲಿ 8 ಅವರ್ಸ್ ಮಿನಿಮಮ್ ಸೆಟ್ ಆಗಬೇಕು, ಇಲ್ಲಾಂದರೆ ಓವರ್ ನೈಟ್ ಸೆಟ್ ಆಗಬೇಕಾಗತ್ತೆ. ಈಗ ನಾನಿಲ್ಲಿ
ಕಡೆಯದಾಗಿ ಬ್ಲೂಬೆರಿ ಫ್ರೂಟ್ ಫಿಲ್ಲನ್ನು ಮೇಲೆ ಡೆಕೋರೇಷನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಈ ಜಾಗದಲ್ಲಿ ಫ್ರೆಶ್ ಬ್ಲೂಬೆರಿ ಸಿಕ್ಕರೆ ಅದನ್ನು ಶುಗರಲ್ಲಿ ಬಾಯ್ಲ್ ಮಾಡಿ ಈ ರೀತಿ ಯೂಸ್ ಮಾಡ್ಕೋಬೋದು. ಈಗ ಅದಕ್ಕೊಂದು ಮಾರ್ಬಲ್ ಎಫೆಕ್ಟ್ ಕೊಟ್ಟು ಬ್ಲೂಬೆರಿ ಚೀಸ್ ಕೇಕ್ ಡಿಸೈನ್ ಮಾಡಿ ರೆಡಿ ಆಯಿತು. ಇದನ್ನು ಕ್ಲೀನ್ ರ್ಯಾಪಲ್ಲಿ ರ್ಯಾಪ್ ಮಾಡಿ ಫ್ರಿಡ್ಜಲ್ಲಿ ಓವರ್ ನೈಟ್ ಸೆಟ್ ಆಗೋದಕ್ಕೆ ಇಟ್ಬಿಡ್ತಿದ್ದೀನಿ. ಈ ರೀತಿ 1-2 ಬಾರಿ ಟ್ಯಾಪ್ ಮಾಡಿ ಚೆನ್ನಾಗಿ ಎಲ್ಲ ಕಡೆ ಸೆಟ್ ಆಗುತ್ತೆ. ಹಾಗೆ 8 hours ಫ್ರಿಡ್ಜಲ್ಲಿ ಸೆಟ್ ಆದ ನಂತರ ನೀವು ಒಂದು ಶಾರ್ಪ್ ನೈಫ್ನ ಎಡ್ಜಸಲ್ಲಿ ರನ್ ಮಾಡಿ ಕೆಳಗಡೆಯಿಂದ ಮೇಲಕ್ಕೆ ಪುಷ್ ಮಾಡಿದ್ರೆ ನಿಮಗೆ ಸುಲಭವಾಗಿ ಮೇಲೆ ಎದ್ದು ಬರುತ್ತೆ. ಈಗ ನೋಡಿ, ಬ್ಲೂಬೆರಿ ಚೀಸ್ ಕೇಕ್ ವಿತೌಟ್ ಜೆಲೆಟಿನ್, ವಿತೌಟ್ ಎಗ್, ವಿತೌಟ್ ಎನಿ ಅಡಿಷ್ನಲ್ ಪ್ರಿಸರ್ವೇಟಿವ್ಸ್ ತುಂಬಾ ಡೆಲಿಷಿಯಸ್ ಆಗಿ ರೆಡಿಯಾಗಿದೆ. ಇದನ್ನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ಎಂಜಾಯ್ ಮಾಡ್ಬೋದು. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಹ ಮಾಡ್ಕೊಳ್ಳಿ. ಖುಷಿಯಾಗ್ತೀನಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.